ಅಟಲ್ ವಯೋ ಅಭ್ಯುದಯ ಯೋಜನೆ. ಕಿಡುಗರೆ, ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಹಿರಿಯರ ಹಿತರಕ್ಷಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವ ಈ ಕಾರ್ಯಕ್ರಮ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗುತ್ತಿದೆ. ಅಟಲ್ ವಯೋ ಅಭ್ಯುದಯ ಯೋಜನೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ, ಭಾರತ ಸರ್ಕಾರದ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ನಾವು ಅರ್ಪಿಸುತ್ತಿದ್ದೇವೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಹಿರಿಯ ನಾಗರಿಕರಿಗೆ ಸಮಗ್ರ ಕಾರ್ಯಕ್ರಮಗಳು. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಹಕಾರ ರೇಡಿಯೋದ ಪ್ರಸಾರ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ, ಮರುಪ್ರಸಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ಅಟಲ್ ವಯೋ ಅಭ್ಯುದಯ ಯೋಜನೆ ಆಧಾರಿತ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ ಸಂಚಿಕೆ 23 ಹಿರಿಯ ನಾಗರಿಕರಿಗಾಗಿ ಸಮಗ್ರ ಕಾರ್ಯಕ್ರಮ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ನಮಸ್ಕಾರ ಸ್ನೇಹಿತರೆ, ನಮ್ಮ ವಿಶೇಷ ರೇಡಿಯೋ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಹೆಮ್ಮೆಗೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಲಕ್ಷ್ಮಿ. ಪ್ರತಿ ವಾರ ನಮ್ಮ ಗೌರವಾನ್ವಿತ ಹಿರಿಯ ನಾಗರಿಕರಿಗೆ ಮಾತ್ರ ಮೀಸಲಾದ ಕಾರ್ಯಕ್ರಮವನ್ನು ನಿಮಗೆ ತರುತ್ತಿದ್ದೇನೆ. ಮತ್ತು ಇಂದು ಕೂಡ ಎಂದಿನಂತೆ ನನ್ನ ಪ್ರೀತಿಯ ಅಜ್ಜ ನನ್ನೊಂದಿಗಿದ್ದಾರೆ. ಅವರು ಜೀವನದ ಅನುಭವಗಳ ಆಗರ, ಬುದ್ಧಿವಂತಿಕೆಯ ಕಾರಂಜಿ, ಅಂತ್ಯವಿಲ್ಲದ ನಗುವಿನ ಮೂಲ ಮತ್ತು ಜೀವನದ ನಿಜವಾದ ಪಾಠಗಳನ್ನು ನಮಗೆ ಕಲಿಸುವ ಮಾರ್ಗದರ್ಶಕ ನಮ್ಮ ಭರತಜ್ಜ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮೊದಲು ಅವರನ್ನ ಪ್ರೀತಿಯಿಂದ ಸ್ವಾಗತಿಸೋಣ. ಓ ವಾವ್ ಲಕ್ಷ್ಮಿ, ನೀನು ನನ್ನನ್ನ ತುಂಬಾ ಹೊಗಳುತ್ತಿದ್ದೀಯ. ನಮ್ಮೆಲ್ಲಾ ಪ್ರೀತಿಯ ಕೇಳುಗರಿಗೆ ನನ್ನ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ನನ್ನ ಪ್ರೀತಿಯ ಮಕ್ಕಳು, ಯುವ ಸ್ನೇಹಿತರು ಮತ್ತು ಹಿರಿಯ ನಾಗರಿಕರಿಗೂ ಸಹ ನನ್ನ ನಮಸ್ಕಾರಗಳು. ಈ ಕಾರ್ಯಕ್ರಮವು ಕೇವಲ ರೇಡಿಯೋ ಕಾರ್ಯಕ್ರಮವಲ್ಲ. ಹಿರಿಯ ನಾಗರಿಕರಾಗಿರುವುದು ಹೊರೆಯಲ್ಲ, ಅವರು ಬೆಲೆ ಕಟ್ಟಲಾಗದಂತಹ ಸಂಪತ್ತು ಎಂಬುದನ್ನು ಎಲ್ಲರಿಗೂ ತಿಳಿಯಪಡಿಸುವ ಪ್ರಯತ್ನ. ನಾವು ಹೊತ್ತಿರುವ ವರ್ಷಗಳ ಅನುಭವ, ನಮ್ಮ ಕತೆಗಳು, ನಮ್ಮ ನೆನಪುಗಳು ಇವು ನಿಜವಾದ ಸಂಪತ್ತು. ಈ ಕಾರ್ಯಕ್ರಮವು ಈ ಸಂಪತ್ತನ್ನು ಪಾಲಿಸಲು, ಸಂರಕ್ಷಿಸಲು ಮತ್ತು ವಿಷಯವನ್ನು ರವಾನಿಸಲು ಅಸ್ತಿತ್ವದಲ್ಲಿದೆ. ಖಂಡಿತ ಅಜ್ಜ, ಈ ಸುಂದರವಾದ ಚಿಂತನೆಯೊಂದಿಗೆ ನಾವು ಬಹಳ ಮುಖ್ಯವಾದ ವಿಷಯವನ್ನ ಇಂದು ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಹಿರಿಯ ನಾಗರಿಕರ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸುವ ಗುರಿಯನ್ನು ಹೊಂದಿರುವಂತಹ ಒಂದು ಯೋಜನೆ. ಇದನ್ನು ಹಿರಿಯ ನಾಗರಿಕರಿಗಾಗಿ ಇರುವಂತಹ ಸಮಗ್ರ ಕಾರ್ಯಕ್ರಮ
IPSC ಅಂತ ಕರೆಯಲಾಗುತ್ತೆ. ಈಗ ನೀವು ಆಶ್ಚರ್ಯ ಪಡಬಹುದು ಅದು ಏನು ಅಂತ. ಓಹೋ, ಲಕ್ಷ್ಮಿ, ಹೆಸರು ಕೇಳಿದರೆ ಅದು ಹೊಸ ಖಾದ್ಯದಂತೆ ಅನಿಸುತ್ತದೆ. ಆದರೆ ಪ್ರಿಯ ಸ್ನೇಹಿತರೆ, ಇದು ಅದ್ಭುತ ಕಾರ್ಯಕ್ರಮ. ನಮ್ಮ ಸಮಾಜದಲ್ಲಿ ಹಿರಿಯ ನಾಗರಿಕರು ಅವರ ಗೌರವಕ್ಕೆ ಸರಿಯಾದ ಸೌಲಭ್ಯಗಳಿಗೆ ಅರ್ಹರು ಎಂದು ನೀವು ಒಪ್ಪುವುದಿಲ್ಲವೇ? ಖಂಡಿತ ಅಜ್ಜ. ಈ ಸುಂದರವಾದ ಆಲೋಚನೆಯೊಂದಿಗೆ ಇಂದು ನಾವು ಬಹಳ ಮುಖ್ಯವಾದ ವಿಷಯವನ್ನ ಚರ್ಚೆ ಮಾಡ್ತಾ ಇದ್ದೇವೆ. ಹಿರಿಯರ ಆರೋಗ್ಯ ರಕ್ಷಣೆ, ಸಾಮಾಜಿಕ ಭದ್ರತೆ, ಆರ್ಥಿಕ ನೆರವು ಅಥವಾ ಮನರಂಜನೆಗೆ ಸಂಬಂಧಿಸಿದಂತಹ ಎಲ್ಲ ರೀತಿಯ ಸಹಾಯವನ್ನ ಪಡೆಯುವುದನ್ನ ಖಚಿತಪಡಿಸುವುದಕ್ಕಾಗಿಯೇ ಸರ್ಕಾರ ಈ ಮಾಹಿತಿಯನ್ನ ಪರಿಚಯಿಸ್ತಾ ಇದೆ. ಅಷ್ಟೇ ಅಲ್ಲ ಲಕ್ಷ್ಮಿ, ಈ ಯೋಜನೆಯು ಹಿರಿಯ ನಾಗರಿಕರಿಗೆ ಅವರ ಹಕ್ಕುಗಳ ಬಗ್ಗೆ ಶಿಕ್ಷಣವನ್ನು ನೀಡುತ್ತದೆ. ಅವರು ಯಾರನ್ನೂ ಅವಲಂಬಿಸಬೇಕಾಗಿಲ್ಲ ಮತ್ತು ಸ್ವಾವಲಂಬಿ ಜೀವನವನ್ನು ನಡೆಸಬಹುದು. ಹಿರಿಯ ನಾಗರಿಕರು ಕೇವಲ ಗೌರವಕ್ಕೆ ಮಾತ್ರವಲ್ಲದೆ ಸರಿಯಾದ ಸೌಲಭ್ಯಗಳಿಗೂ ಅರ್ಹರು ಎಂದು ಸರ್ಕಾರ ಅರಿತುಕೊಂಡು ಈ ಕಾರ್ಯಕ್ರಮವನ್ನು ರಚನೆ ತಂದಿದೆ. ಹಾಗಾದ್ರೆ ಸ್ನೇಹಿತರೆ, ಇಂದು ನಾವು ಈ ಯೋಜನೆಯ ಬಗ್ಗೆ ವಿವರವಾಗಿ ಮಾತಾಡ್ತೀವಿ ಮತ್ತು ಅದು ನಮ್ಮ ಹಿರಿಯ ನಾಗರಿಕರ ಜೀವನವನ್ನ ಹೇಗೆ ಸುಲಭಗೊಳಿಸುತ್ತೆ ಅನ್ನೋದನ್ನು ಕೂಡ ಚರ್ಚೆ ಮಾಡ್ತೀವಿ. ಆದ್ದರಿಂದ ನಮ್ಮೊಂದಿಗೆ ಇರಿ, ಇನ್ನೂ ಹೆಚ್ಚಿನ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀವಿ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ಲಕ್ಷ್ಮಿ, ಇಂದು ನಾನು ನಿಮಗೆ ಒಂದು ಹೃದಯ ಸ್ಪರ್ಶಿ ಕಥೆಯನ್ನು ಹೇಳುತ್ತೇನೆ. ಇದು ಒಂದು ಕಾಲದಲ್ಲಿ ಒಂಟಿತನ ಮತ್ತು ದುಃಖದಲ್ಲಿ ಮುಳುಗಿದ ಹಿರಿಯ ವ್ಯಕ್ತಿ ರಾಮನಾಥ್ಜಿ ಅವರ ಕತೆ. ಆದರೆ ಅದರ ನಂತರ ಅದ್ಭುತ ಸರ್ಕಾರ ಕಾರ್ಯಕ್ರಮವು ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಆ ಕಾರ್ಯಕ್ರಮ ಯಾವುದೆಂದರೆ ಅದೇ ಹಿರಿಯ ನಾಗರಿಕರಿಗಾಗಿ ಸಮಗ್ರ ಕಾರ್ಯಕ್ರಮ IPSC. ವಾವಜ್ಜ, ಅದ್ರ ಬಗ್ಗೆ ಕೇಳಿದಾಗ ನನಗೂ ನಿಜವಾಗ್ಲೂ ಕುತೂಹಲ ಮೂಡ್ತಾ ಇದೆ. ಈ ಯೋಜನೆ ರಾಮನಾಥ್ಜಿ ಅವರ ಜೀವನದಲ್ಲಿ ಹೇಗೆ ಬದಲಾವಣೆಯನ್ನ ತಂತು, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಉತ್ಸಾಹದಿಂದಿದ್ದೇನೆ. ದಯವಿಟ್ಟು ಬೇಗನೆ ಪ್ರಾರಂಭಿಸಿ ಅಜ್ಜ. ರಾಮನಾಥ್ಜಿ ಅವರಿಗೆ 72 ವರ್ಷ. ಅವರು ಕಠಿಣ ಪರಿಶ್ರಮಿ ಮತ್ತು ಉತ್ಸಾಹಭರಿತ ವ್ಯಕ್ತಿಗಳಾಗಿದ್ದರು. ತಮ್ಮ ವಯಸ್ಸಿನಲ್ಲಿ ಅವರು ದಣಿವರಿಯದೆ ಕೆಲಸ ಮಾಡಿದರು. ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಿದರು ಮತ್ತು ಅವರ ಉನ್ನತ ಮಟ್ಟಕ್ಕೆ ಏರುವುದಕ್ಕೆ ಸಾಧಿಸಲು ಸಹಾಯ ಮಾಡಿದರು. ಆದರೆ ಕಾಲ ಕಳೆದಂತೆ ವಿಷಯಗಳು ಬದಲಾದವು. ಕೆಲವು ವರ್ಷಗಳ ಹಿಂದೆ ಅವರು ತಮ್ಮ ಜೀವನ ಸಂಗಾತಿಯನ್ನು ಕಳೆದುಕೊಂಡರು. ಅವರ ಪತ್ನಿ ಅವರ ನೆರಳಾಗಿದ್ದರು. ಅವರ ಮರಣದ ನಂತರ ಅವರ ಜೀವನದಿಂದ ಎಲ್ಲಾ ಬಣ್ಣಗಳು ಮಸುಕಾದಂತೆ ಇತ್ತು. ಒಂದು ಕಾಲದಲ್ಲಿ ನಗು, ಸಂಭಾಷಣೆ ಮತ್ತು ಪ್ರೀತಿ ಕ್ಷಣಗಳಿಂದ ತುಂಬಿದ ಮನೆ ಖಾಲಿ ಮತ್ತು ನಿರ್ಜನವಾಗಿತ್ತು. ಅವರು ತಮ್ಮ ಇಡೀ ಜೀವನವನ್ನು ಯಾರಿಗೆ ಮುಡುಪಾಗಿಟ್ಟಿದ್ದರೋ ಆ ಮಗ ಮತ್ತು ಮಗಳು ಈಗ ಕೆಲಸಕ್ಕಾಗಿ ವಿದೇಶಕ್ಕೆ ತೆರಳಿದರು. ಅವರು ಆವಾಗವಾಗ ವಿಡಿಯೋ ಕರೆ ಮಾಡುತ್ತಿದ್ದರು ಮತ್ತು ಹಬ್ಬಗಳಿಗೆ ಉಡುಗೊರೆಗಳನ್ನು ಕಳುಹಿಸುತ್ತಿದ್ದರು. ಆದರೆ ಆ ಪ್ರೀತಿ, ಆ ನಿಕಟತೆ, ಹೃತ್ಪೂರ್ವಕತೆ, ವೈಯಕ್ತಿಕ ಸಂಭಾಷಣೆ ಮಾತ್ರ ಕಾಣೆಯಾಗಿತ್ತು. ಬೆಳಗಿನ ಚಹಾ ಕೂಡ ಸಿಹಿ ಆಗುತ್ತಿರಲಿಲ್ಲ. ಒಂದು ಕಾಲದಲ್ಲಿ ಹರಟೆಯಿಂದ ತುಂಬಿದ ಉಪಹಾರದ ಟೇಬಲ್ ಈಗ ಖಾಲಿಯಾಗಿತ್ತು. ಪತ್ರಿಕೆಯ ಪುಟಗಳ ಗಿಜಿಗುಡುವ ಶಬ್ದ ಮಾತ್ರ ಇತ್ತು. ಆದರೆ ಅವರ ಹೃದಯವು ಭಾರವಾಗಿತ್ತು. ಒಂಟಿತನ ನಿಧಾನವಾಗಿ ಒಳಗಿನಿಂದ ವ್ಯಕ್ತಿಯನ್ನು ತಿನ್ನುತ್ತದೆ, ಅಲ್ಲವೇ ಲಕ್ಷ್ಮಿ? ಖಂಡಿತ ಅಜ್ಜ. ವಯಸ್ಸಾದವರಿಗೆ ಒಂಟಿತನ ಎಷ್ಟು ನೋವನ್ನ ಉಂಟು ಮಾಡುತ್ತೆ ಅನ್ನೋದನ್ನ ಬಹಳಷ್ಟು ಜನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಖಂಡಿತ. ಕಾಲಾಂತರದಲ್ಲಿ ಒಂಟಿತನವು ರಾಮನಾಥ್ಜಿಯವರ ಜೀವನದ ಒಂದು ಭಾಗವಾಯಿತು. ಅವರು ಎಚ್ಚರಗೊಂಡು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದರು, ಸ್ವಲ್ಪ ನಡೆಯಲು ಹೋಗುತ್ತಿದ್ರು ಮತ್ತು ನಂತರದ ದಿನ ಉಳಿದ ಸಮಯವನ್ನು ಟಿವಿ ನೋಡುತ್ತಾ ಕಳೆಯುತ್ತಿದ್ದರು. ಸಂಜೆಯಾಗುತ್ತಿದ್ದಂತೆ ಅವರ ಒಂಟಿತನ ಜಾಸ್ತಿ ಆಗುತ್ತಿತ್ತು. ಅವರ ಮುಖದಲ್ಲಿನ ನಗು ಕಣ್ಮರೆಯಾದಂತೆ ತೋರುತ್ತಿತ್ತು. ಆದರೆ ಒಂದು ದಿನ ಪವಾಡ ಸದೃಶವಾದ ಸಂಗತಿಯೊಂದು ಸಂಭವಿಸಿತು. ರಾಮನಾಥ್ಜಿಯವರ ನೆರೆಯ ಶರ್ಮಾ ಅವರು ಯಾವಾಗಲೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದರು. ಅವರನ್ನು ಭೇಟಿ ಮಾಡಲು ಬಂದರು.
ಅವರು ರಾಮನಾಥ್ಜಿ ಅವರಿಗೆ ಒಂದು ಸರ್ಕಾರಿ ಕಾರ್ಯಕ್ರಮದ ಬಗ್ಗೆ ಹೇಳಿದರು. ಅದೇ ಹಿರಿಯ ನಾಗರಿಕರಿಗೆ ಸಮಗ್ರ ಕಾರ್ಯಕ್ರಮ. ಈ ಯೋಜನೆಯನ್ನು ಒಂಟಿತನದಿಂದ ಹೋರಾಡುತ್ತಿರುವ ವೃದ್ಧ ವ್ಯಕ್ತಿಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಈ ಕಾರ್ಯಕ್ರಮದಡಿಯಲ್ಲಿ ಹಿರಿಯ ನಾಗರಿಕರಿಗಾಗಿ ಹಗಲು ಯೋಗಕ್ಷೇಮ ಕೇಂದ್ರಗಳನ್ನು ವಿವಿಧ ಸ್ಥಳಗಳಲ್ಲಿ ಸ್ಥಾಪಿಸಲಾಗಿದೆ. ಅಲ್ಲಿ ವೃದ್ಧರು ಭೇಟಿಯಾಗಬಹುದು, ಮಾತನಾಡಬಹುದು ಮತ್ತು ಅವರು ವಿವಿಧ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು. ಇದರಿಂದ ಒಂಟಿತನ ನೀಗಿಸಲು ಅವರಿಗೆ ಸಹಾಯವಾಗುತ್ತದೆ. ಮೊದಲಿಗೆ ರಾಮನಾಥ್ಜಿ ಸಂಪೂರ್ಣವಾಗಿ ನಿರಾಕರಿಸಿದರು. ಓ ಅಣ್ಣ, ಈ ವಯಸ್ಸಿನಲ್ಲಿ ನಾನು ಏನು ಮಾಡಲಿ? ಈಗ ದೇವರನ್ನು ಭಜಿಸುವ ಸಮಯ ಬಂದಿದೆ ಎಂದರು. ಶರ್ಮಾ ಅವರು ಉತ್ತರಿಸಿದರು, ಖಂಡಿತವಾಗಿ ದೇವರು ಎಲ್ಲರನ್ನೂ ನೋಡಿಕೊಳ್ಳುತ್ತಾನೆ. ಆದರೆ ನಮ್ಮ ಸ್ವಂತ ಜೀವನ ಸುಧಾರಿಸಲು ನಾವು ಪ್ರಯತ್ನ ಮಾಡಬೇಕು. ಕನಿಷ್ಠ ಪಕ್ಷ ಒಮ್ಮೆ ಪ್ರಯತ್ನಿಸಿ. ಸಾಕಷ್ಟು ಮನವೊಲಿಕೆಯ ನಂತರ ರಾಮನಾಥ್ಜಿ ಅವರು ಅಂತಿಮವಾಗಿ ಒಪ್ಪಿಕೊಂಡರು. ಸರಿ, ಅದನ್ನು ಒಮ್ಮೆ ನೋಡುವುದರಲ್ಲಿ ಏನಾಗುತ್ತದೆ ಎಂದು ಅವರು ಯೋಚಿಸಿದರು ಮತ್ತು ಮರುದಿನ ಅವರು ಶರ್ಮಾ ಅವರೊಂದಿಗೆ ಹಿರಿಯರ ಹಗಲು ಯೋಗಕ್ಷೇಮ ಕೇಂದ್ರಕ್ಕೆ ಹೋದರು. ಈಗ ಲಕ್ಷ್ಮಿ, ಅಲ್ಲಿ ನಡೆದದ್ದು ಒಂದು ಚಲನಚಿತ್ರದಂತೆ ಇತ್ತು. ಓ ಅಜ್ಜ, ಮುಂದೇನಾಯ್ತು? ರಾಮನಾಥ್ ಅವರು ಕೇಂದ್ರಕ್ಕೆ ಕಾಲಿಟ್ಟ ತಕ್ಷಣ ಅವರ ಹೆಜ್ಜೆಗಳು ನಿಂತವು. ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಅವರು ವರ್ಷಗಳಿಂದ ಅನುಭವಿಸಿದ ವಾತಾವರಣವಾಯಿತು. ಅವರ ಸುತ್ತಲೂ ಅವರ ವಯಸ್ಸಿನ ಜನರು ಇದ್ದರು. ಕೆಲವರು ಮಾತನಾಡುತ್ತಿದ್ದರು, ಕೆಲವರು ಹಾಡುಗಳನ್ನು ಆಡುತ್ತಿದ್ದರು, ಇನ್ನಿತರು ಸಂಗೀತ ಕೇಳುತ್ತಿದ್ದರು ಮತ್ತು ಕೆಲವರು ಯೋಗಾಭ್ಯಾಸ ಮಾಡುತ್ತಿದ್ದರು. ವೃದ್ಧರಿಗಾಗಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಹೊಂದಿರುವ ದೊಡ್ಡ ಸಭಾಂಗಣವಾಗಿತ್ತು. ಪುಸ್ತಕಗಳನ್ನು ಓದಬಹುದಾದ ಗ್ರಂಥಾಲಯ, ಜನರು ಚಿತ್ರ ಬಿಡಿಸುವ ಕಲಾ ವಿಭಾಗ ಮತ್ತು ಹಾರ್ಮೋನಿಯಂ ನುಡಿಸುತ್ತಿರುವ ಮತ್ತು ಇನ್ನೊಬ್ಬರು ಹಾಡುತ್ತಿರುವ ಸಂಗೀತ ಕೊಠಡಿ ಕೂಡ ಇತ್ತು. ಅಂತಹ ಸ್ಥಳ ಅಸ್ತಿತ್ವದಲ್ಲಿದೆ ಎಂದು ರಾಮನಾಥ್ಜಿ ಅವರಿಗೆ ನಂಬಲು ಸಾಧ್ಯವಾಗಲಿಲ್ಲ. ನಿಧಾನವಾಗಿ ಅವರು ಪರಿಸರದೊಂದಿಗೆ ಬೆರೆಯಲು ಪ್ರಾರಂಭಿಸಿದರು. ಮೊದಲಿಗೆ ಅವರು ಸುಮ್ಮನೆ ಕುಳಿತು ಇತರರನ್ನು ಗಮನಿಸಿದ್ದರು. ನಂತರ ಕ್ರಮೇಣ ಅವರು ಅವರೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು. ಕೆಲವೇ ದಿನಗಳಲ್ಲಿ ಅವರ ಜೀವನವು ಬದಲಾಗಲು ಪ್ರಾರಂಭಿಸಿತು. ಅವರು ಪ್ರತಿದಿನ ಕೇಂದ್ರಕ್ಕೆ ಭೇಟಿ ನೀಡಲು ಪ್ರಾರಂಭಿಸಿದರು. ಅವರು ಹೊಸ ಸ್ನೇಹಿತರನ್ನು ಮಾಡಿಕೊಂಡರು, ನಗು ಮತ್ತು ಹಾಸ್ಯಗಳನ್ನು ಹಂಚಿಕೊಂಡರು ಮತ್ತು ಜೀವನದಲ್ಲಿ ಹೊಸ ಸಂತೋಷವನ್ನು ಅನುಭವಿಸಿದರು. ರಾಮನಾಥ್ಜಿ ಯಾವಾಗಲೂ ಹಾಡುವುದರ ಬಗ್ಗೆ ಉತ್ಸಾಹ ಹೊಂದಿದ್ದರು. ಆದರೆ ಅವರು ಹಲವು ವರ್ಷಗಳಿಂದ ಹಾಡುವುದನ್ನು ನಿಲ್ಲಿಸಿದರು. ಒಂದು ದಿನ ಕೇಂದ್ರದ ಸಂಘಟಕರು ಅವರನ್ನು ಹಾಡಲು ಕೇಳಿಕೊಂಡರು. ಮೊದಲಿಗೆ ಅವರು ಹಿಂಜರಿದರು, ಆದರೆ ನಂತರ ಅವರು ತಮ್ಮ ಹಳೆಯ ಅಭ್ಯಾಸವನ್ನು ಪುನರುಜ್ಜೀವನಗೊಳಿಸಿದರು ಮತ್ತು ಓಹೋ ಲಕ್ಷ್ಮಿ, ಅದು ಎಂತಹ ಪ್ರದರ್ಶನವಾಗಿತ್ತು ಅಂದ್ರೆ ಅವರು ಹಾಡಲು ಪ್ರಾರಂಭಿಸಿದ ತಕ್ಷಣ ಅಲ್ಲಿದ್ದ ಎಲ್ಲಾ ಹಿರಿಯರು ಅವರನ್ನು ಉತ್ಸಾಹದಿಂದ ಚಪ್ಪಾಳೆ ತಟ್ಟಿದರು. ಆ ದಿನದಿಂದ ರಾಮನಾಥ್ ಅವರು ಕೇಂದ್ರದ ಸಂಗೀತ ತರಗತಿಯ ಭಾಗವಾದರು. ಅವರು ಹಾಡುತ್ತಿದ್ದರು ಮತ್ತು ಕೆಲವೊಮ್ಮೆ ಸ್ವರಚಿತ ಕವನಗಳನ್ನು ಹಾಡುತ್ತಿದ್ದರು. ಅವರ ಜೀವನವು ಈಗ ಹೊಸ ಚೈತನ್ಯದೊಂದಿಗೆ ತುಂಬಿತ್ತು. ಓ ವಜ್ಜ, ಇದು ನಿಜಕ್ಕೂ ಹೃದಯ ಸ್ಪರ್ಶಿಕತೆ. ಒಂದು ಕಾಲದಲ್ಲಿ ಒಂಟಿತನದಲ್ಲಿ ಬದುಕುತ್ತಿದ್ದ ರಾಮನಾಥ್ ಅವರು ಹೊಸ ಕುಟುಂಬವನ್ನ ಕಂಡುಕೊಂಡ್ರು. ಈ IPSRC ಯೋಜನೆ ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಆಶೀರ್ವಾದಕ್ಕಿಂತ ಕಡಿಮೆ ಇಲ್ಲ. ಖಂಡಿತ ಲಕ್ಷ್ಮಿ, ಈ ಯೋಜನೆ ರಾಮನಾಥ್ ಅವರ ಜೀವನವನ್ನು ಮಾತ್ರ ಬದಲಾಯಿಸಲಿಲ್ಲ, ಸಾವಿರಾರು ವೃದ್ಧರ ಜೀವನದಲ್ಲಿ ಪರಿವರ್ತನೆ ತಂದಿದೆ. ಇದು ಅವರಿಗೆ ಹೊಸ ಭರವಸೆ, ಹೊಸ ಉತ್ಸಾಹ ಮತ್ತು ಬದುಕಲು ಹೊಸ ಕಾರಣವನ್ನು ನೀಡುತ್ತದೆ. ಆದ್ದರಿಂದ ಸ್ನೇಹಿತರೆ, ಇದು IPSRC ಮ್ಯಾಜಿಕ್. ಇದು ಕೇವಲ ಸರ್ಕಾರಿ ಯೋಜನೆಯಲ್ಲ, ನಮ್ಮ ಹಿರಿಯ ನಾಗರಿಕರಿಗಾಗಿ ಇರುವಂತಹ ಹೊಸ ಜಗತ್ತು. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ಅಜ್ಜ, ಜ್ಞಾನವನ್ನ ವಿಸ್ತರಿಸುವುದರಿಂದ ನಾವು ಬುದ್ಧಿವಂತರಾಗುತ್ತೇವೆ ಅಂತ ನೀನು ಯಾವಾಗ್ಲೂ ಹೇಳ್ತಾ ಇರ್ತೀಯಲ್ವಾ? ಇಂದು ನಾನು ನಿನ್ನಿಂದ ಈ IPSRC ಯೋಜನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೀನಿ. ಈ ಯೋಜನೆ ನಿಖರವಾಗಿ ಏನು ಮತ್ತು ಇದು ನಮ್ಮ ಹಿರಿಯ ನಾಗರಿಕರಿಗೆ ಯಾವ ಸೌಲಭ್ಯಗಳನ್ನ ಒದಗಿಸುತ್ತೆ ಅಂತ ಹೇಳಿ. ಖಂಡಿತ. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಕುತೂಹಲವನ್ನು ನೋಡಿ ನನಗೆ ನಿಜವಾಗಿಯೂ ಸಂತೋಷವಾಗುತ್ತಿದೆ.
IPSRC ಯೋಜನೆಯು ಸರ್ಕಾರವು ಪ್ರಾರಂಭಿಸಿದ ವಿಶೇಷ ಕಾರ್ಯಕ್ರಮವಾಗಿದ್ದು ನಮ್ಮ ಹಿರಿಯ ನಾಗರಿಕರನ್ನು ಸ್ವಾವಲಂಬಿಗಳಾಗಿ ಮತ್ತು ಸಂತೋಷವಾಗಿರಿಸುವ ಪ್ರಾಥಮಿಕ ಗುರಿಯನ್ನು ಹೊಂದಿದೆ. ಶಾಲೆಗಳು ಮತ್ತು ಆಟದ ಮೈದಾನಗಳು ಮಕ್ಕಳಿಗೆ ಅಗತ್ಯವಾಗಿರುವುದಂತೆಯೇ ನಮ್ಮ ಹಿರಿಯರಿಗೂ ಅವರು ಸುರಕ್ಷಿತವಾಗಿರಲು, ಆರೋಗ್ಯವಾಗಿರಲು ಮತ್ತು ಸಾಮಾಜಿಕವಾಗಿ ಸಕ್ರಿಯರಾಗಿರಲು ಇಂತಹ ವಾತಾವರಣ ಬೇಕು. ಈಗ ಊಹಿಸಿ, ನಮ್ಮ ಹಿರಿಯರು ನಮ್ಮ ಆಯ್ಕೆಯ ಸ್ನೇಹಿತರನ್ನು ಹುಡುಕಲು, ಸಮಯ ಕಳೆಯಲು, ಉತ್ತಮ ಸ್ಥಳವನ್ನು ಹೊಂದಲು, ಸರಿಯಾದ ಆರೋಗ್ಯ ಸೇವೆಯನ್ನು ಪಡೆಯಲು ಮತ್ತು ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡೆಯಲು ಸಾಧ್ಯವಾದರೆ ಅದು ಅದ್ಭುತ ಅಲ್ಲವೇ? ವಾವ್, ಅದ್ಭುತವಾಗಿರುತ್ತೆ ಅಜ್ಜ. ಆದ್ರೆ ಅಜ್ಜ, ಈ ಯೋಜನೆಯು ಹಿರಿಯ ನಾಗರಿಕರಿಗೆ ಯಾವ ರೀತಿಯ ಸೌಲಭ್ಯಗಳನ್ನ ಒದಗಿಸುತ್ತೆ? ಇದು ಒಂದು ಉತ್ತಮ ಪ್ರಶ್ನೆ. IPSRC ಯೋಜನೆಯು ನಮ್ಮ ಹಿರಿಯ ನಾಗರಿಕರ ನಿರ್ದಿಷ್ಟ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ. ಹಲವಾರು ಪ್ರಮುಖ ಸೌಲಭ್ಯಗಳನ್ನು ಒಳಗೊಂಡಿದೆ. ನಾನು ಅವುಗಳನ್ನು ಒಂದೊಂದಾಗಿ ನಿಮಗೆ ವಿವರಿಸುತ್ತೇನೆ. ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರಗಳು. ಹಿರಿಯ ವ್ಯಕ್ತಿಗಳು ತಮ್ಮ ದಿನವನ್ನು ಸಂತೋಷದಿಂದ ಕಳೆಯಬಹುದಾದ ವಿಶೇಷ ಸ್ಥಳಗಳಾಗಿವೆ. ಇದು ಮಕ್ಕಳಿಗೆ ಆಟದ ಶಾಲೆ ಇದ್ದಂತೆ, ಆದರೆ ಆಟವಾಡುವ ಬದಲು ನಗು, ಧ್ಯಾನ, ಯೋಗ, ಪುಸ್ತಕಗಳನ್ನು ಓದುವುದು ಮತ್ತು ಅದೇ ವಯಸ್ಸಿನ ಜನರೊಂದಿಗೆ ಸಂಭಾಷಣೆಗಳನ್ನು ಆನಂದಿಸುವುದು ಇರುತ್ತದೆ. ಹಿರಿಯರು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಅವುಗಳೇನೆಂದರೆ ಸಂಗೀತ ಮತ್ತು ನೃತ್ಯ ಕಾರ್ಯಾಗಾರಗಳು, ಕತೆ ಮತ್ತು ಕವನ ಬರೆಯುವ ಅವಧಿಗಳು, ಬೋರ್ಡ್ ಆಟ ಮತ್ತು ಒಗಟುಗಳು, ತೋಟಗಾರಿಕೆ ಮತ್ತು ಚಿತ್ರಕಲಾ, ಫಿಟ್ ಆಗಿರಲು ಲಘು ಯೋಗ ಮತ್ತು ವ್ಯಾಯಾಮ ಅವಧಿಗಳು ಇಲ್ಲಿ ಲಭ್ಯವಿರುತ್ತದೆ. ಈಗ ಹೇಳು, ಅದು ಸಂತೋಷದ ಸಂಗತಿಯಲ್ಲವೇ? ಖಂಡಿತ ಅಜ್ಜ, ನೀವು ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಹೌದು ಹೌದು. ಆದರೆ ಇದೀಗ ನಾನು ನಿಮ್ಮೊಂದಿಗೆ ಆಟವಾಡಲು ಸಂತೋಷ ಪಡುತ್ತಿದ್ದೇನೆ. ಸರಿ, ಮುಂದೆ ಕೇಳು. ಆರೋಗ್ಯ ಸೌಲಭ್ಯಗಳು. ವೃದ್ಧರ ಆರೋಗ್ಯವನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯ. ಈ ಯೋಜನೆಯು ಹಲವಾರು ಆರೋಗ್ಯ ಸೇವೆಗಳನ್ನು ಒಳಗೊಂಡಿದೆ. ಅವುಗಳೇನೆಂದರೆ ನಿಯಮಿತ ಆರೋಗ್ಯ ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಉಚಿತ ವೈದ್ಯಕೀಯ ತಪಾಸಣೆ, ಟೆಲಿಮೆಡಿಸಿನ್ ಸೇವೆಗಳು, ಹಿರಿಯ ನಾಗರಿಕರು ವಿಡಿಯೋ ಕರೆ ಮೂಲಕ ವೈದ್ಯರನ್ನು ಸಂಪರ್ಕಿಸಲು ಅನುವು ಮಾಡಿಕೊಡುತ್ತದೆ. ಆಸ್ಪತ್ರೆಗಳಿಗೆ ಭೇಟಿ ನೀಡಲು ಸಾಧ್ಯವಾಗದ ವೃದ್ಧರ ವ್ಯಕ್ತಿಗಳನ್ನು ತಲುಪಿಸುವ ಮೊಬೈಲ್ ಆರೋಗ್ಯ ವಾಹನಗಳು, ಉಚಿತ ಔಷಧಿಗಳು ಮತ್ತು ಅಗತ್ಯ ವೈದ್ಯಕೀಯ ಉಪಕರಣಗಳೊಂದಿಗೆ ಸಹಾಯ. ವಾವಜ್ಜ, ಈ ಯೋಜನೆಯು ವೃದ್ಧರ ಆರೋಗ್ಯ ಅಗತ್ಯಗಳನ್ನು ಸಹ ನೋಡ್ಕೊಳ್ಳುತ್ತೆ ಅಂತಾಯ್ತು. ಹೌದು, ಮತ್ತು ಅವರ ಮಾನಸಿಕ ಯೋಗಕ್ಷೇಮವೂ ಸಹ. ಮಾನಸಿಕ ಮತ್ತು ಸಾಮಾಜಿಕ ಬೆಂಬಲ. ಈಗ ನೋಡಿ, ದೈಹಿಕ ಆರೋಗ್ಯ ಮಾತ್ರ ಮುಖ್ಯವಲ್ಲ, ಹಿರಿಯರಿಗಾಗಿ ಮಾನಸಿಕ ಯೋಗಕ್ಷೇಮವೂ ಅಷ್ಟೇ ಮುಖ್ಯ. ಒಂಟಿತನ ಮತ್ತು ಖಿನ್ನತೆ ಪ್ರಮುಖ ಸವಾಲುಗಳಾಗಿವೆ. ಇದನ್ನು ಪರಿಹರಿಸಲು ಯೋಜನೆಯು ವಿಶೇಷ ಉಪಕ್ರಮಗಳನ್ನು ಒಳಗೊಂಡಿದೆ. ಅವರು ಭಾವನಾತ್ಮಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸರಿಯಾದ ಮಾರ್ಗದರ್ಶನವನ್ನು ಒದಗಿಸಲು ಸಮಾಲೋಚನೆ ಸೇವೆಗಳು, ಅವರ ಗೆಳೆಯರನ್ನು ಭೇಟಿಯಾಗಲು ಮತ್ತು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಬಹುದಾದ ಗುಂಪು ಚಟುವಟಿಕೆಗಳು, ಅವರ ಕಾಳಜಿಯನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಅವರಿಗೆ ಸಹಾಯ ಮಾಡಲು ಮಾನಸಿಕ ಬೆಂಬಲ. ಈ ಸೌಲಭ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀವು ನೀಡ್ತೀರಾ ಅಂತ ನಾ ಬಯಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಸ್ವಲ್ಪ ವಿರಾಮವನ್ನ ತೆಗೆದುಕೊಳ್ಳೋಣ ಅಜ್ಜ. कौन सुनता है उनकी जो सालों से हमारी सुनते आए हैं, हमारे लिए मेहनत करते आए हैं। आज जीवन की वृद्ध अवस्था में हमारे बड़ों की सुनने वाला कोई नहीं है। ना किसी के पास वक्त है कि वो उनके छोटे मोटे काम भी करें। साथ ही कई बुजुर्गों को जीवन के इस शीतकाल में घर से निकालना और अपमान का सामना करना पड़ता है। ऐसे में बुजुर्गों की कौन सुनेगा? हेलो, हम सुनेंगे, क्योंकि हम हैं एल्डर लाइन। जी हाँ, एल्डर लाइन। मैं हूँ एक टोल फ्री नंबर 14567। सुबह 8 बजे से रात्रि 8 बजे तक मैं आप वृद्ध जनों की सुनूंगा। एल्डर लाइन का दृष्टिकोण वरिष्ठ नागरिकों से जुड़ना, उन्हें विनम्रता के साथ सेवा प्रदान करना है। एल्डर लाइन वृद्ध जनों की शिकायतों को सुलझाता है, जरूरी जानकारी देता है। साथ ही एल्डर लाइन बुजुर्गों के पास जाके उनकी स्थिति भी जानता है और बुजुर्गों के कार्य सामूहिक रूप से निपटाता है। तो अब ये ना कहें कौन सुनेगा बुजुर्गों की। अगर समस्या हो तो एल्डर लाइन 14567 पर अभी कॉल करें और साथ सहयोग पाएं, वो भी सम्मान के साथ। तो आज ही आप अपने स्पीड डायल में 14567 को सेव करें। कोई समस्या तुरंत डायल करें।
हमारे बुजुर्ग हमारा अभिमान CRA द्वारा निर्मित और सामाजिक न्याय और अधिकारिता मंत्रालय के द्वारा जनहित में जारी। ಇಂದು ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗಾಗಿ ಸಮಗ್ರ ಕಾರ್ಯಕ್ರಮದ ಬಗ್ಗೆ ನಾವು ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಅಜ್ಜ ಈಗಾಗಲೇ ಹಿರಿಯ ನಾಗರಿಕರ ಡೇ ಕೇರ್ ಸೆಂಟರ್, ಆರೋಗ್ಯ ಸೌಲಭ್ಯಗಳು ಮತ್ತು ಮಾನಸಿಕ ಮತ್ತು ಸಾಮಾಜಿಕ ಬೆಂಬಲದ ಬಗ್ಗೆ ನಿಮಗೆ ಹೇಳ್ತಾ ಇದ್ದಾರೆ. ಈಗ ಹೆಚ್ಚಿನ ಪ್ರಯೋಜನಗಳ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಆರ್ಥಿಕ ನೆರವು. ಅನೇಕ ವೃದ್ಧರು ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಈ ಯೋಜನೆಯು ಮುಂದೆ ಹೇಳುವ ಸೌಲಭ್ಯಗಳನ್ನು ಒಳಗೊಂಡಿವೆ. ಅವರು ಸ್ವಾವಲಂಬಿಗಳಾಗಿರಲು ಸಹಾಯ ಮಾಡಲು ಪಿಂಚಣಿ ಯೋಜನೆಗಳು, ಅವರ ಆಸ್ತಿ ಮತ್ತು ಹಕ್ಕುಗಳನ್ನು ರಕ್ಷಿಸಲು ಕಾನೂನು ಸಮಾಲೋಚನೆ, ಅಗತ್ಯವಿರುವ ಹಿರಿಯ ನಾಗರಿಕರಿಗೆ ಆರ್ಥಿಕ ನೆರವು, ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ. ಹಿರಿಯ ನಾಗರಿಕರು ಹೊಸ ಕೌಶಲ್ಯಗಳನ್ನು ಏಕೆ ಕಲಿಯಬೇಕು ಎಂದು ನೀವು ಆಶ್ಚರ್ಯ ಪಡಬಹುದು. ಆದರೆ ಅದರ ಬಗ್ಗೆ ಯೋಚಿಸಿ. ಒಬ್ಬ ಹಿರಿಯರು ಯಾವಾಗಲೂ ಕವಿತೆ ಬರೆಯಲು ಅಥವಾ ಹೊಸ ಕರಕುಶಲತೆಯನ್ನು ಕಲಿಯಲು ಬಯಸಿದರೆ ಏನು? ಇದು ಒಂದು ಉತ್ತಮ ಅವಕಾಶ. ಇಲ್ಲಿ ಹಿರಿಯರು ಕಂಪ್ಯೂಟರ್ಗಳು, ಹೊಲಿಗೆ ಮತ್ತು ಕಸೂತಿ, ಸಂಗೀತ ಮತ್ತು ಇತರ ಹೊಸ ಕೌಶಲ್ಯಗಳನ್ನು ಕಲಿಯಬಹುದು. ಅವರು ಆನ್ಲೈನ್ ಕೆಲಸ ಕಲಿಯಬಹುದು ಮತ್ತು ತಮ್ಮ ಕಲೆ ಅಥವಾ ಜ್ಞಾನವನ್ನು ಜಗತ್ತಿನೊಂದಿಗೆ ಹಂಚಿಕೊಳ್ಳಬಹುದು. ಹಿರಿಯರ ಸಹಾಯವಾಣಿ 14567. ಈಗ ಈ ಸೌಲಭ್ಯವು ಸೂಪರ್ ಹೀರೋಗಿಂತ ಕಡಿಮೆ ಇಲ್ಲ. ಇದು ವಿಶೇಷ ಸಹಾಯವಾಣಿ ಆಗಿದ್ದು, ಇದರಿಂದ ಹಿರಿಯ ನಾಗರಿಕರು ಯಾವುದೇ ರೀತಿಯ ಸಮಸ್ಯೆಗೆ ಕಾನೂನು ಮತ್ತು ಭಾವನಾತ್ಮಕ ಬೆಂಬಲವನ್ನು ಪಡೆಯುತ್ತಾರೆ. ಅವರು ತಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸಿದರೆ ಅವರಿಗೆ ಪರಿಹಾರಗಳನ್ನು ಒದಗಿಸಲಾಗುತ್ತದೆ. ಅವರು ವಂಚನೆ ಅಥವಾ ಯಾವುದೇ ಇತರ ತೊಂದರೆಯನ್ನು ಎದುರಿಸಿದರೆ ಅವರಿಗೆ ಕಾನೂನು ನೆರವು ಸಿಗುತ್ತದೆ. ಈ ಸಹಾಯವಾಣಿ 24/7 ಅಂದ್ರೆ 24/7 ಲಭ್ಯವಿದೆ. ವೃದ್ಧರು ಎಂದಿಗೂ ಒಂಟಿತನ ಅನುಭವಿಸದಂತೆ ನೋಡಿಕೊಳ್ಳುತ್ತದೆ. ಲಕ್ಷ್ಮಿ, ಅಜ್ಜ, ಇದು ಅದ್ಭುತ ಯೋಜನೆ. ಇದು ನಮ್ಮ ಹಿರಿಯ ನಾಗರಿಕರಿಗೆ ಉತ್ತಮ ಜೀವನವನ್ನ ನೀಡುವುದರ ಜೊತೆಗೆ ಅವರನ್ನ ಮಾನಸಿಕವಾಗಿ ಆರೋಗ್ಯವಾಗಿರಿಸುತ್ತೆ. ನಮಗೂ ವಯಸ್ಸಾದಾಗ ನಮಗೂ ಅಂತಹ ಯೋಜನೆ ಏನಾದ್ರೂ ಇರುತ್ತಾ? ಖಂಡಿತ. ನೀವು ಬೆಳೆಯುವ ಹೊತ್ತಿಗೆ ಇನ್ನೂ ಉತ್ತಮ ಯೋಜನೆಗಳನ್ನು ಪರಿಚಯಿಸಬಹುದು. ಆದರೆ ಇದೀಗ ನಾವು ನಮ್ಮ ಹಿರಿಯರನ್ನು ನೋಡಿಕೊಳ್ಳಬೇಕು ಮತ್ತು ಸಾಧ್ಯವಾದಷ್ಟು ಜನರಿಗೆ ಈ ಯೋಜನೆ ಬಗ್ಗೆ ಜಾಗೃತಿ ಮೂಡಿಸಬೇಕು. ಹೌದು ಅಜ್ಜ, ನಾನು ನನ್ನ ಸ್ನೇಹಿತರಿಗೂ ಕೂಡ ಇದ್ರ ಬಗ್ಗೆ ಹೇಳ್ತೀನಿ. ಇದರಿಂದ ಅವರೂ ಸಹ ತಮ್ಮ ಅಜ್ಜ ಅಜ್ಜಿಯರನ್ನ ನೋಡ್ಕೊಳ್ಬಹುದು. ಚೆನ್ನಾಗಿದೆ. ಇದು ಮೌಲ್ಯಗಳ ನಿಜವಾದ ಸಾರ. ಈಗ ಬನ್ನಿ, ಮೊದಲು ಉಪಹಾರ ಸೇವಿಸೋಣ. ನಂತರ ನಾನು ನಿಮಗೆ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳನ್ನು ಹೇಳುತ್ತೇನೆ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ಅಜ್ಜ, ಇಂದು ನನ್ನ ಮನಸ್ಸಿಗೆ 2 ಕತೆಗಳಿವೆ. ಅವು ನಮ್ಮ ಕೇಳುಗರ ಜೀವನಕ್ಕೆ ಆಳವಾಗಿ ಸಂಪರ್ಕವನ್ನ ಹೊಂದಿವೆ ಅಂತ ನಾನ್ ಭಾವಿಸ್ತೀನಿ. ಇವು ವಿಭಿನ್ನ ಸವಾಲುಗಳೊಂದಿಗೆ ಹೋರಾಡುತ್ತಿದ್ದಂತಹ ವೃದ್ಧರ ಕತೆಗಳು. ಆದರೆ IPSRC ಯೋಜನೆಯು ಅವರ ಸಮಸ್ಯೆಗಳನ್ನ ಪರಿಹರಿಸಲು ಸಹಾಯ ಮಾಡಿತು. ನಾನೀಗ ಅದನ್ನು ಅವರಿಗೆ ಹೇಳಲಾ? ಖಂಡಿತ. ನಾನು ಅವುಗಳನ್ನು ಕೇಳಲು ತುಂಬಾ ಉತ್ಸುಕನಾಗಿದ್ದೇನೆ. ಹೇಳು, ಮೊದಲನೇ ಕತೆ ಏನು? ಮೊದಲ ಕತೆ ಸುನಿತಾ ದೇವಿ ಬಗ್ಗೆ. ಅವರು 68 ವರ್ಷ ವಯಸ್ಸಿನವರು ಮತ್ತು ದೆಹಲಿಯಲ್ಲಿ ವಾಸವಾಗಿದ್ದಾರೆ. ಅವರು ಸಂಪೂರ್ಣವಾಗಿ ಒಂಟಿಯಾಗಿರಬೇಕಾಗಿದ್ದಂತಹ ಸಮಯ ಅವರ ಜೀವನದಲ್ಲಿ ಬಂತು. ಅವರ ಪತಿ ನಿಧನರಾದರು ಮತ್ತು ಅವರ ಮಕ್ಕಳು ತಮ್ಮದೇ ಆದಂತಹ ಜೀವನದಲ್ಲಿ ನಿರತರಾಗಿದ್ರು. ಕೆಲವರು ತಮ್ಮ ಕೆಲಸಗಳಲ್ಲಿ ಸಿಲುಕಿಕೊಂಡ್ರು, ಇತರರು ತಮ್ಮ ಮಕ್ಕಳನ್ನು ಬೆಳೆಸುವಲ್ಲಿ ನಿರತರಾಗಿದ್ದರು. ಪರಿಣಾಮವಾಗಿ ಸುನಿತಾ ತನ್ನ ಇಡೀ ದಿನವನ್ನ ಮನೆಯಲ್ಲಿ ಒಂಟಿಯಾಗಿ ಕಳೆದರು. 4 ಗೋಡೆಗಳ ಒಳಗೆ ಸಮಯ ಕಳೆಯೋದು ಅವರಿಗೆ ತುಂಬಾ ಕಷ್ಟವಾಯಿತು. ಮಾತನಾಡಲು ಯಾರೂ ಇರ್ಲಿಲ್ಲ, ನಗು ಇರ್ಲಿಲ್ಲ, ತನ್ನ ಆಲೋಚನೆಗಳನ್ನ ಹಂಚಿಕೊಳ್ಳೋದಕ್ಕೆ ಯಾರೂ ಇರ್ಲಿಲ್ಲ. ಕ್ರಮೇಣ ಅವಳು ಖಿನ್ನತೆಗೆ ಒಳಗಾಗಲು ಪ್ರಾರಂಭ ಮಾಡಿದ್ಲು. ಒಂದು ಕಾಲದಲ್ಲಿ ಉತ್ಸಾಹಭರಿತ ಮತ್ತು ಹರ್ಷ ಚಿತ್ತದಿಂದ ಕೂಡಿದಂತಹ ಅವರು ಈಗ ಮೌನವಾಗಿದ್ರು. ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನ ಕಂಡುಕೊಳ್ಳುತ್ತಿದ್ದಂತಹ ಅವರು ಈಗ ಯಾವುದೇ ಒಂದು ವಿಷಯ ಅವರನ್ನ ಸಂತೋಷಪಡಿಸುವಂತೆ ಕಾಣಲಿಲ್ಲ.
ಟಿವಿ ನೋಡುವುದು ಸಹ ಬೇಸರವನ್ನುಂಟು ಮಾಡಿತು ಮತ್ತು ಅವರು ತನ್ನ ಮೊಬೈಲ್ ಫೋನ್ ಬಳಸುವಲ್ಲಿ ಆಸಕ್ತಿಯನ್ನ ಕಳೆದುಕೊಂಡ್ರು. ತುಂಬಾ ಒಂಟಿತನವನ್ನ ಅನುಭವಿಸಿದ್ರು ಮತ್ತು ಈ ಒಂಟಿತನವು ಅವರನ್ನ ಒಳಗಿನಿಂದ ತಿನ್ನೋದಕ್ಕೆ ಶುರು ಮಾಡ್ತು. ಆದ್ರೆ ಒಂದು ದಿನ ಅವರ ನೆರೆಹೊರೆಯವರು IPSRC ಯೋಜನೆಯಡಿಯಲ್ಲಿ ಸ್ಥಾಪಿಸಲಾದಂತಹ ಹಿರಿಯ ನಾಗರಿಕರ ಡೇ ಕೇರ್ ಸೆಂಟರ್ನ ಬಗ್ಗೆ ಹೇಳಿದ್ರು. ಈಗ ತನ್ನ ವಯಸ್ಸಿನ ಜನರು ಒಟ್ಟುಗೂಡಬಹುದಾದ ಮತ್ತು ಅವಳು ಇನ್ನು ಮುಂದೆ ಒಂಟಿತನವನ್ನು ಅನುಭವಿಸಬೇಕಾಗಿಲ್ಲದ ಕೇಂದ್ರವಿದೆ ಎಂದು ಕೇಳಿದಾಗ ವಯಸ್ಸಾದ ಮಹಿಳೆಗೆ ಎಷ್ಟು ಆಶ್ಚರ್ಯಕರ ಮತ್ತು ಎಷ್ಟು ನಂಬಲಾಗದಂತಾಯಿತು ಅಂತ ಊಹೆ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಮೊದಲಿಗೆ ಅವಳು ಅದನ್ನ ನಂಬಲು ಸಾಧ್ಯವಾಗ್ಲಿಲ್ಲ. ವಯಸ್ಸಾದವನನ್ನ ಇಷ್ಟು ಚೆನ್ನಾಗಿ ನೋಡಿಕೊಳ್ಳುವಂತಹ ಕೇಂದ್ರ ಅಸ್ತಿತ್ವದಲ್ಲಿದೆಯೇ, ಇದು ಒಂದು ರೀತಿಯ ಕನಸೆ ಅಂತ ಅವಳು ಯೋಚನೆ ಮಾಡತೊಡಗಿದಳು. ಆದ್ರೆ ಅವರ ನೆರೆಹೊರೆಯವರು, ಓ ಸುನೀತಾ, ಒಮ್ಮೆ ಬಂದು ನೋಡಿ, ನಿಮಗೆ ಇಷ್ಟವಿಲ್ಲದಿದ್ದರೆ ನೀವು ಯಾವಾಗ್ಲೂ ಹಿಂತಿರುಗಬಹುದು ಅಂತ ಹೇಳಿದ್ರು. ಹಾಗಾದ್ರೆ ಮುಂದೆ ಏನಾಯ್ತು? ಅವಳು ಹೋಗಲು ನಿರ್ಧರಿಸಿದ್ಲ? ಹೌದು ಅಜ್ಜ, ಅವಳು ತನ್ನೆಲ್ಲ ಧೈರ್ಯವನ್ನ ಒಟ್ಟುಗೂಡಿಸಿ ಕೇಂದ್ರಕ್ಕೆ ಹೋದ್ಲು ಮತ್ತು ಅವಳು ಒಳಗೆ ಕಾಲಿಟ್ಟ ಕ್ಷಣ ಅವಳ ಪ್ರಪಂಚವು ಸಂಪೂರ್ಣವಾಗಿ ಬದಲಾಯಿತು. ಅವಳ ಸುತ್ತಲೂ ಅವಳ ವಯಸ್ಸಿನ ಜನರು ಇದ್ದರು. ಕೆಲವರು ಹರಟೆ ಹೊಡೆಯುತ್ತಾ ನಗುತ್ತಿದ್ದರು, ಇತರರು ಲೂಡೋ ಆಡ್ತಾ ಇದ್ರು, ಕೆಲವರು ಕೇರಂ ಆಡುತ್ತಾ ನಗ್ತಾ ಇದ್ರು, ಇತರರು ಯೋಗ ತರಗತಿಯಲ್ಲಿ ಶಾಂತಿಯುತವಾಗಿ ತಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ತಾ ಇದ್ರು. ಸಂಗೀತ ತರಗತಿಯಿಂದ ಹಾರ್ಮೋನಿಯಂನ ಸುಮಧುರ ರಾಗಗಳು ಪ್ರತಿಧ್ವನಿಸ್ತಾ ಇದ್ವು ಮತ್ತು ಚಹಾ ಕಪ್ಗಳ ಮೇಲೆ ಹಳೆಯ ಚಲನಚಿತ್ರ ಹಾಡುಗಳನ್ನು ಹಾಡಲಾಗ್ತಾ ಇತ್ತು. ಇದನ್ನೆಲ್ಲ ನೋಡಿದಂತಹ ಸುನೀತಾ ಅವರ ಕಣ್ಗಳು ಆನಂದದ ಕಣ್ಣೀರಿನಿಂದ ತುಂಬೋದ್ವು. ಅವಳು ಪ್ರತಿದಿನ ಅಲ್ಲಿಗೆ ಹೋಗೋದಕ್ಕೆ ಪ್ರಾರಂಭಿಸಲು. ನಿಧಾನವಾಗಿ ಅವಳು ಸ್ನೇಹಿತರನ್ನ ಮಾಡ್ಕೊಂಡ್ಲು ಮತ್ತು ಆ ಸ್ನೇಹಿತರು ಅವಳ ಕುಟುಂಬವಾದ್ರು. ಈಗ ಅವಳು ತನ್ನ ದಿನಗಳನ್ನ ಎದುರು ನೋಡುತ್ತಿದ್ಲು, ಏಕೆಂದರೆ ಕೇಂದ್ರದಲ್ಲಿ ಪ್ರತಿದಿನವೂ ಹೊಸ ಸಂತೋಷವನ್ನ ತಂದಿತ್ತು. ಅವಳು ಮತ್ತೆ ನಗಲು ಒಂದು ಕಾರಣವನ್ನ ಕಂಡುಕೊಂಡಿದ್ದಳು ಮತ್ತು ಮುಖ್ಯವಾಗಿ ಅವಳು ಇನ್ನು ಮುಂದೆ ಒಬ್ಬಂಟಿಯಾಗಿರಲಿಲ್ಲ. ಲಕ್ಷ್ಮಿ, ಅದು ನಿಜವಾಗಿಯೂ ಹೃದಯ ಸ್ಪರ್ಶಿ ಕತೆ. ಈ IPSRC ಯೋಜನೆ ನಮಗೆ, ನಮ್ಮ ಹಿರಿಯರಿಗೆ ಒಂದು ಆಶೀರ್ವಾದಗಿಂತ ಕಡಿಮೆ ಅಲ್ಲ. ಈಗ ಹೇಳು ಎರಡನೇ ಕತೆ. ಎರಡನೇ ಕತೆ ರಾಜೇಶ್ವರ್ ಬಾಬು ಬಗ್ಗೆ. ನೋಡಿ ಅಜ್ಜ, ವೃದ್ಧರ ಸಮಸ್ಯೆಗಳು ಕೇವಲ ಒಂಟಿತನಕ್ಕೆ ಸೀಮಿತವಾಗಿರೋದಿಲ್ಲ. ಹಲವು ಬಾರಿ ಅವರ ಆರ್ಥಿಕ ತೊಂದರೆಗಳನ್ನು ಸಹ ಎದುರಿಸ್ತಾ ಇರ್ತಾರೆ ಮತ್ತು ಅವರಿಗೆ ಸರಿಯಾದ ಸಮಯದಲ್ಲಿ ಸಹಾಯ ಸಿಗ್ತಾ ಇರೋದಿಲ್ಲ. ರಾಜೇಶ್ ಬಾಬು 75 ವರ್ಷದ ನಿವೃತ್ತ ಸರ್ಕಾರಿ ಉದ್ಯೋಗಿ. ಅವರು ತಮ್ಮ ಜೀವನದುದ್ದಕ್ಕೂ ಕಷ್ಟಪಟ್ಟು ಕೆಲಸ ಮಾಡಿದ್ರು ಮತ್ತು ಈಗ ಅವರ ಪಿಂಚಣಿಯಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಸಮಸ್ಯೆ ಏನಂದ್ರೆ ಅವರ ಪಿಂಚಣಿ ಅವರಿಗೆ ಸಮಯಕ್ಕೆ ಸರಿಯಾಗಿ ತಲುಪ್ತಾ ಇರ್ಲಿಲ್ಲ. ಓ, ಅದು ಗಂಭೀರ ಸಮಸ್ಯೆ. ಆಗ ಅವರು ಏನ್ ಮಾಡಿದ್ರು? ವಯಸ್ಸಾದಾಗ ಪ್ರತಿ ಸಣ್ಣ ವಿಷಯಕ್ಕೂ ಕಚೇರಿಗಳಲ್ಲಿ ಓಡಾಡುವುದು ತುಂಬಾ ಕಷ್ಟವಾಗುತ್ತೆ. ರಾಜೇಶ್ವರ್ ಬಾಬು ಪ್ರತಿ ತಿಂಗಳು ಬ್ಯಾಂಕಿಗೆ ಭೇಟಿ ನೀಡಬೇಕಾಗಿತ್ತು. ಆದ್ರೆ ಹಲವು ಬಾರಿ ಬ್ಯಾಂಕ್ ನೌಕರರು ಅವರಿಗೆ ಸ್ಪಷ್ಟ ಉತ್ತರಗಳನ್ನ ನೀಡ್ತಾ ಇರಲಿಲ್ಲ. ಕೆಲವೊಮ್ಮೆ ಅವರು ವ್ಯವಸ್ಥೆಯಲ್ಲಿ ಸಮಸ್ಯೆ ಇದೆ, ಕೆಲವು ದಿನಗಳ ನಂತರ ಬನ್ನಿ ಅಂತ ಹೇಳ್ತಾ ಇದ್ರು. ಬಡ ರಾಜೇಶ್ವರ್ ಬಾಬು ಸಂಪೂರ್ಣವಾಗಿ ನಿರಾಶೆಗೊಂಡಿದ್ರು. ಅವರ ಜೀವನೋಪಾಯವು ಈ ಪಿಂಚಣಿಯನ್ನ ಅವಲಂಬಿಸಿತ್ತು ಮತ್ತು ಹಣ ಸಮಯಕ್ಕೆ ಸರಿಯಾಗಿ ಬರದಿದ್ದಾಗ ಅವರ ಖರ್ಚುಗಳನ್ನು ನಿರ್ವಹಿಸುವುದು ಅವರಿಗೆ ತುಂಬಾ ಕಷ್ಟವಾಗಿತ್ತು. ನಂತರ ಯಾರೋ ಒಬ್ರು IPSRC ಸಹಾಯವಾಣಿ 14567 ಬಗ್ಗೆ ಅವರಿಗೆ ತಿಳಿಸಿದ್ರು. ಅವರು ತಕ್ಷಣ ಅಲ್ಲಿಗೆ ಕರೆ ಮಾಡಿ ತಮ್ಮ ಸಮಸ್ಯೆಯನ್ನ ವಿವರಿಸಿದ್ರು. ಸಹಾಯವಾಣಿ ಸಿಬ್ಬಂದಿ ಅವರಿಗೆ ಸರಿಯಾದ ಮಾಹಿತಿಯನ್ನ ಒದಗಿಸಿದ್ದಲ್ಲದೆ ಸರ್ಕಾರಿ ಇಲಾಖೆಯಲ್ಲಿ ತಮ್ಮ ದೂರನ್ನ ದಾಖಲಿಸಿದರು. ಇನ್ನು ಮುಂದೆ ಅವರು ಬ್ಯಾಂಕಿಗೆ ಹೋಗಬೇಕಾಗಿಲ್ಲ. ಅವರ ಪಿಂಚಣಿಯನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಅವರು ರಾಜೇಶ್ ಬಾಬು ಅವರಿಗೆ ತಿಳಿಸಿದರು. ಕೆಲವೇ ದಿನಗಳಲ್ಲಿ ಅವರ ಸಮಸ್ಯೆ ಬಗೆಹರಿಯಿತು. ಈಗ ಅವರು ಪ್ರತಿ ತಿಂಗಳು ಸಮಯಕ್ಕೆ ಸರಿಯಾಗಿ ಪಿಂಚಣಿಯನ್ನ ಪಡಿತಾರೆ ಮತ್ತು IPSRC ಯೋಜನೆಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾರೆ. ಇದು ನಿಜಕ್ಕೂ ಒಳ್ಳೆಯ ವಿಷಯ ಲಕ್ಷ್ಮಿ. IPSRC ಕೇವಲ ಒಂದು ಯೋಜನೆ ಅಲ್ಲ, ಇದು ನಮ್ಮ ವೃದ್ಧರಿಗೆ ರಕ್ಷಣೆಯನ್ನು ಒದಗಿಸುತ್ತದೆ. ಅದು ಒಂಟಿತನ, ಆರ್ಥಿಕ ತೊಂದರೆಗಳು ಅಥವಾ ಯಾವುದೇ ಇತರ ಸಮಸ್ಯೆಗಳಾಗಿರಬಹುದು. ಈ ಯೋಜನೆಯು ಅವರಿಗೆ ಪ್ರತಿಯೊಂದು ಹಂತದಲ್ಲಿಯೂ ಸಹಾಯ ಮಾಡುತ್ತದೆ. ಖಂಡಿತ ಅಜ್ಜ. ಮತ್ತು ಅದಕ್ಕಾಗಿಯೇ ನಾವು ನಮ್ಮ ಎಲ್ಲಾ ಹಿರಿಯ ನಾಗರಿಕರಿಗೆ ಈ ಯೋಜನೆಯ ಬಗ್ಗೆ ತಿಳಿಸಬೇಕು. ಇದರಿಂದ ಅವರೂ ಸಹ ಇದರ ಪ್ರಯೋಜನ ಪಡೆಯಬಹುದು ಮತ್ತು ಸಂತೋಷದ ಜೀವನವನ್ನ ನಡೆಸಬಹುದು. IPSRCಯ ಗುರಿ ಸಮಸ್ಯೆಗಳನ್ನ ಪರಿಹರಿಸುವುದು ಮಾತ್ರವಲ್ಲ, ನಮ್ಮ ಹಿರಿಯ ನಾಗರಿಕರಿಗೆ ಗೌರವಯುತ ಮತ್ತು ಸಂತೋಷದಾಯಕ ಜೀವನವನ್ನ ಒದಗಿಸುವುದು
ಒದಗಿಸುವುದು. ಆದ್ದರಿಂದ ನಮ್ಮ ಸುತ್ತಮುತ್ತಲಿನ ವೃದ್ಧರಿಗೆ ಈ ಯೋಜನೆಯ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಮತ್ತು ಅವರ ಜೀವನದಲ್ಲಿ ಸಂತೋಷವನ್ನು ತರುವ ಮೂಲಕ ಈ ಉದಾತ್ತ ಕಾರ್ಯಕ್ಕೆ ಕೊಡುಗೆ ನೀಡೋಣ. ಚೆನ್ನಾಗಿ ಹೇಳಿದ್ಯಾ ಲಕ್ಷ್ಮಿ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ, ನಿಮ್ಮ ನೆರೆಹೊರೆಯಲ್ಲಿ ಅಥವಾ ನಿಮ್ಮ ಪರಿಚಯಸ್ಥರಲ್ಲಿ ಯಾವುದೇ ರೀತಿಯ ತೊಂದರೆಯನ್ನು ಎದುರಿಸುತ್ತಿರುವ ಹಿರಿಯ ವ್ಯಕ್ತಿ ಇದ್ದರೆ ಅವರಿಗೆ IPSRC ಸಹಾಯವಾಣಿ ಸಂಖ್ಯೆ 14567 ಬಗ್ಗೆ ಹೇಳಲು ಮರೆಯದಿರಿ. ಮತ್ತು ಅವರ ಒಂಟಿತನದಿಂದ ಹೋರಾಡುತ್ತಿದ್ದರೆ IPSRC ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರಕ್ಕೆ ಭೇಟಿ ನೀಡಲು ಅವರನ್ನು ಪ್ರೋತ್ಸಾಹಿಸಿ. ಅಲ್ಲಿ ಅವರು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಬಹುದು ಮತ್ತು ಜೀವನವನ್ನು ನಿಜವಾಗಿಯೂ ಆನಂದಿಸಬಹುದು. ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಅವರ ಹಿತದೃಷ್ಟಿಯಿಂದ ಅವರ ಜೀವನದಲ್ಲಿ ಒಂದು ವಿಶ್ವಾಸ, ಒಂದು ನಂಬಿಕೆ, ಒಂದು ನೆರವು ಒದಗಿಸುವಂಥ ಕೆಲಸವನ್ನು ಈ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಬಹಳ ಮಾಡ್ತಾ ಇದೆ. ಹಿರಿಯ ನಾಗರಿಕರಿಗೆ ಇದು ಬಹಳ ಅನುಕೂಲ ಆಗಿದೆ. ನಮ್ಮಂಥ 70 ವರ್ಷ ದಾಟಿದಂಥ ವಯಸ್ಕರಿಗೆ ಇದು ಬಹಳ ಲಾಭದಾಯಕ ಆಗಿದೆ. ಇಲ್ಲಿಂದ ಏನು ಬರ್ತದೆ ನಮಗೆ ಅಂದರೆ ಒಂದು ವಿಶ್ವಾಸ, ಒಂದು ಧೈರ್ಯ, ಒಂದು ನಂಬಿಕೆ. ನಮಗೆ ಯಾರೂ ಇಲ್ಲ ಅನ್ನುವಂಥ ಭಾವನೆಯಿಂದ ನಾವು ಮುಕ್ತರಾಗಿ ನಮ್ಮನ್ನು ಕೇಳೋರಿದ್ದಾರೆ, ನಮಗೆ ಸಹಾಯ ಮಾಡೋರಿದ್ದಾರೆ ಅನ್ನುವಂಥ ವಿಶ್ವಾಸವನ್ನು ಮೂಡಿಸುವಂಥ ಈ ಯೋಜನೆ ಬಹಳ ಬಹಳ ಉಪಕಾರಿಯಾಗಿದೆ. ಸಹಕಾರ ರೇಡಿಯೋದವರು ಮತ್ತು ಯೋಜನೆ ಅನುಷ್ಠಾನ ಮಾಡ್ತಿರುವಂಥ ಎಲ್ಲ ವ್ಯವಸ್ಥೆ ಏನಿದೆ ಇದು ಅನುಕಂಪದಿಂದನೂ ಕೆಲಸ ಮಾಡ್ತದೆ. ನಮ್ಮ ಬಗ್ಗೆ ಸಹಾನುಭೂತಿ ಇದೆ, ನಮ್ಮ ಬಗ್ಗೆ ಅವ್ರಿಗೆ ಪ್ರೀತಿ ಇದೆ. ಹೀಗಾಗಿ ನಮಗೆ ಒಂದು ಧೈರ್ಯ. ಅದಕ್ಕಾಗಿ ನಾನು ಎಲ್ಲ ಸಂಘಟನೆಯನ್ನ ಅಭಿನಂದಿಸುತ್ತೇನೆ. ಹಿರಿಯರ ಸಲುವಾಗಿ, ನಮ್ಮಂತವ್ರ ಸಲುವಾಗಿ ಸರ್ಕಾರ ಭಾಳ ಉಪಯೋಗ ಮಾಡಕತ್ತೈತಿ. ಅಟಲ್ ವಯೋ ಅಭ್ಯುದಯ ಯೋಜನೆ ಇದು ಹಿರಿಯ ನಾಗರಿಕರಿಗೆ ಭಾಳ ಉಪಯೋಗ ಆಗೈತಿ. ಈ ಸಹಕಾರ ರೇಡಿಯೋದವ್ರು ಬಂದು ಎಲ್ಲ ಯೋಜನೆ ಬಗ್ಗೆ ನಮ್ಗೆ ಇವತ್ತು ತಿಳಿಸ್ಕೊಟ್ಟಾರ. ವಯೋಶ್ರೀ ಯೋಜನೆ ಹಿರಿಯ ನಾಗರಿಕರಿಗೆ ಸಮಗ್ರ ಯೋಜನೆ, ಬೇರೆ ಬೇರೆ ಯೋಜನೆ ಎಲ್ಲ ಹೇಳ್ಯಾರ. ನಮಗೆಲ್ಲ ಇವತ್ತು ಭಾಳ ಖುಷಿಯಾಗೈತಿ. ಹಾಗಾಗಿ ನಾವೆಲ್ಲ ಸಹಕಾರ ರೇಡಿಯೋದವರಿಗೆ ಧನ್ಯವಾದ ಹೇಳ್ತೀವಿ. ಇಂದಿನ ಕಾರ್ಯಕ್ರಮವು ನಿಜವಾಗಿಯೂ ಬಹಳ ವಿಶೇಷವಾಗಿದೆ. ಸುನಿತಾದೇವಿ ಮತ್ತು ರಾಜೇಶ್ವರ್ ಬಾಬು ಅವರ ಕತೆಗಳ ಮೂಲಕ IPSRC ಯೋಜನೆಯು ಅವರ ಜೀವನದಲ್ಲಿ ಹೇಗೆ ಹೊಸ ಭರವಸೆಯನ್ನ ತಂದಿದೆ ಎಂಬುದನ್ನ ನಾವು ಕಲಿತಿದ್ದೇವೆ. ಒಂಟಿತನ, ಆರ್ಥಿಕ ಹೋರಾಟಗಳು ಮತ್ತು ಸಾಮಾಜಿಕ ಪ್ರತ್ಯೇಕತೆಯು ನಮ್ಮ ಹಿರಿಯರನ್ನ ಸುತ್ತುವರೆದಾಗ IPSRC ಅವರಿಗೆ ಭರವಸೆಯ ಕಿರಣವಾಗಿ ಹೊರಹೊಮ್ಮುತ್ತೆ. ಸರಿಯಾದ ಮಾರ್ಗದರ್ಶನ ಮತ್ತು ಸಂಪನ್ಮೂಲಗಳೊಂದಿಗೆ ಯಾವುದೇ ಸವಾಲು ಜಯಿಸುವುದು ದೊಡ್ಡದಲ್ಲ ಎಂದು ನೋಡುವುದು ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ. ಖಂಡಿತ ನಮ್ಮ ಹಿರಿಯರು ನಮ್ಮ ಸಮಾಜದ ನಿಜವಾದ ಅಡಿಪಾಯ ಎಂದು ನಾನು ಸೇರಿಸಲು ಬಯಸುತ್ತೇನೆ. ಅವರು ಕೇವಲ ಕುಟುಂಬದ ಒಂದು ಭಾಗವಲ್ಲ, ಅವರು ಕಠಿಣ ಪರಿಶ್ರಮ, ಅನುಭವ ಮತ್ತು ಆಶೀರ್ವಾದಗಳು ನಮ್ಮ ಜೀವನಕ್ಕೆ ಸ್ಫೂರ್ತಿಯನ್ನು ತರುತ್ತವೆ. ಅದಕ್ಕಾಗಿಯೇ ಅವರನ್ನು ನೋಡಿಕೊಳ್ಳುವುದು ಕೇವಲ ಜವಾಬ್ದಾರಿಯಲ್ಲ, ನಮ್ಮ ಕರ್ತವ್ಯ ಎಂದು ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾವು ಅವರನ್ನು ಹೆಚ್ಚು ಗೌರವಿಸಿ ಪಾಲಿಸಿದರೆ ನಮ್ಮ ಜೀವನ ಹೆಚ್ಚು ಅರ್ಥಪೂರ್ಣವಾಗುತ್ತದೆ. ಸರಿಯಚ್ಚ. ಒಂಟಿಯಾಗಿ ವಾಸಿಸುವ ಅಥವಾ ತಮಗೆ ಯಾರೂ ಇಲ್ಲ ಎಂದು ಭಾವಿಸುವ ವೃದ್ಧರಿಗೆ ದಯವಿಟ್ಟು ಭರವಸೆ ಕಳೆದುಕೊಳ್ಳಬೇಡಿ. IPSRCಯಂತಹ ಯೋಜನೆಗಳು ಕೇವಲ ಸೌಲಭ್ಯಗಳನ್ನ ಒದಗಿಸುವುದಷ್ಟೇ ಅಲ್ಲ, ನೀವು ಒಬ್ಬಂಟಿಯಾಗಿಲ್ಲ ಎಂದು ನಿಮಗೆ ನೆನಪಿಸಲು ಅವು ಅಸ್ತಿತ್ವದಲ್ಲಿವೆ. ಈ ಸಮಾಜ, ಈ ರಾಷ್ಟ್ರ ಮತ್ತು ಈ ಸಮುದಾಯವು ನಿಮ್ಮ ಕುಟುಂಬ. ನಾವು ನಮ್ಮ ಹಿರಿಯರನ್ನು ಹೆಚ್ಚು ಅಪ್ಪಿಕೊಂಡಷ್ಟು ನಮ್ಮ ಸಮಾಜವು ಬಲಶಾಲಿ ಮತ್ತು ಉತ್ತಮವಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಈ ಆಲೋಚನೆಯೊಂದಿಗೆ ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ. ಆದರೆ ನೆನಪಿಡಿ, ಮುಂದಿನ ಬಾರಿ ನಾವು ಹೊಸ ವಿಷಯ ಮತ್ತು ಹೊಸ ಸ್ಫೂರ್ತಿಯೊಂದಿಗೆ ಮತ್ತೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಕುಟುಂಬವನ್ನು ಪ್ರೀತಿಸಿ,
ನಿಮ್ಮ ಹಿರಿಯರೊಂದಿಗೆ ಸಮಯ ಕಳೆಯಿರಿ ಮತ್ತು ಸಂತೋಷದಿಂದ ಜೀವನ ನಡೆಸಿರಿ. ಆದ್ದರಿಂದ ನಗುತ್ತಲೇ ಇರಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಜೀವನವನ್ನ ಆನಂದಿಸಿ ಮತ್ತು ನಿಮ್ಮ ಸುತ್ತಮುತ್ತಲಿನ ವಯಸ್ಸಾದ ವ್ಯಕ್ತಿ ಒಂಟಿತನ ಅನುಭವಿಸುತ್ತಿರುವುದನ್ನು ನೀವು ನೋಡಿದರೆ ಅವರ ಮುಖದಲ್ಲಿ ನಗುವನ್ನ ತರಲು ಪ್ರಯತ್ನಿಸಿ, ಏಕೆಂದರೆ ಹಂಚಿಕೊಂಡಾಗ ಮಾತ್ರ ಸಂತೋಷ ಬೆಳೆಯುತ್ತದೆ. ಈಗ ವಿದಾಯ ಹೇಳುವ ಸಮಯ, ಆದರೆ ಈ ಅದ್ಭುತ ಸರಣಿಯ ಅಂತಿಮ ಸಂಚಿಕೆಯಲ್ಲಿ ನಾವು ಮತ್ತೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಸಂತೋಷವಾಗಿರಿ, ಆರೋಗ್ಯವಾಗಿರಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಜೀವನವನ್ನ ಆನಂದಿಸಿ. ನಮಸ್ಕಾರ. 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 ಅಟಲ್ ವಯೋ ಅಭ್ಯುದಯ ಯೋಜನೆ. ಕಿಡುಗರೆ, ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಹಿರಿಯರ ಹಿತರಕ್ಷಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವ ಈ ಕಾರ್ಯಕ್ರಮ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗುತ್ತಿದೆ. ಅಟಲ್ ವಯೋ ಅಭ್ಯುದಯ ಯೋಜನೆ. ಇದುವರೆಗೆ ಹಿರಿಯ ನಾಗರಿಕರ ಆರೋಗ್ಯದ ಕುರಿತಾಗಿ ಇಂದಿನ ವಿಷಯದಲ್ಲಿ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಹಿರಿಯ ನಾಗರಿಕರಿಗೆ ಸಮಗ್ರ ಕಾರ್ಯಕ್ರಮಗಳು. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಹಕಾರ ರೇಡಿಯೋದ ಪ್ರಸಾರ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ, ಮರುಪ್ರಸಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ.